ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೇಥಿ ಚಿಕನ್ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬ ಸುಲಭ ಕಣ್ರಿ. ಒಂದು 5ರಿಂದ 10 ನಿಮಿಷದೊಳಗಡೆ ಪಟಾಪಟ ಅಂತ ರೆಡಿ ಮಾಡ್ಕೊಳ್ಬಹುದು. ನಾರ್ಮಲ್ ಚಿಕನ್ ಗ್ರೇವಿಗಿಂತ ಈ ಒಂದು ಮೆಂತ್ಯ ಸೊಪ್ಪಿನ ಚಿಕನ್ ಗ್ರೇವಿ ತುಂಬಾನೇ ರುಚಿಯಾಗಿರುತ್ತೆ. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಒಂದು ಪ್ಯಾನಿಗೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ತಗೊಳ್ಳಿ. ನೀವು ಇದಕ್ಕೆ 1 ಟೇಬಲ್ ಸ್ಪೂನ್ ಬೆಣ್ಣೆ ಅಥವಾ ತುಪ್ಪನ ಆ್ಯಡ್ ಮಾಡ್ಕೊಳ್ಬೋದು. ಹಾಗೆ 2 ಮೀಡಿಯಮ್ ಸೈಜ್ದು ಆನಿಯನ್ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಆನಿಯನ್ ಚೆನ್ನಾಗಿ ಫ್ರೈ ಆಗಬೇಕು. ನಾನಿಲ್ಲಿ 1/2 kg ಚಿಕನ್ ತೊಗೊಂಡಿದ್ದೀನಿ. 2ರಿಂದ 3 ಬಾರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ನೀರನ್ನು ಚೆನ್ನಾಗಿ ಸೋಸ್ಕೊಳ್ಳಿ. ನೀರು ಸೋರಿದ ನಂತರ ಈಗ ಆನಿಯನ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಆ್ಯಡ್ ಮಾಡ್ಕೊಳ್ಳಿ. ನೀವು ಬಿರಿಯಾನಿ ಅಥವಾ ಗ್ರೇವಿ ಪಲ್ಯ ಯಾವುದೇ ಆಗಿರ್ಬೋದು, ಆನಿಯನ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಪೌಡರ್ನ ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಚಿಕನನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದರಲ್ಲಿ ನೀರಿನ ಅಂಶ ಎಲ್ಲ ಹೋಗಬೇಕು. ಸೊ ಅಲ್ಲಿವರೆಗೂ ನೀವೇನು ಮಾಡಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಬೇಯ್ತಾ ಇರುತ್ತೆ. ಸೊ ಅಷ್ಟರೊಳಗಡೆ ನಾವು ಮಸಾಲಾನ ರುಬ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಬಟ್ಲಿಗೆ 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಹಾಗೆ 1 ಹಿಡಿಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಒಂದು 1/4 ಭಾಗಷ್ಟು ಆನಿಯನ್ನ ಕಟ್ ಮಾಡಿ ಹಾಕ್ಕೊಳ್ಳಿ. ಹಾಗೆ ಒಂದು ಅರ್ಧಷ್ಟು ಟೊಮ್ಯಾಟೊ, ಬ್ಲ್ಯಾಕ್ ಪೆಪ್ಪರ್ 1 ಟೇಬಲ್ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ತೊಗೊಂಡಿದ್ದೀನಿ. ಖಾರ ಬೇಕು ಅಂತ ಅಂದರೆ 1.5 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಹಾಗೆ ತೆಂಗಿನಕಾಯಿ 1 ಟೇಬಲ್ ಸ್ಪೂನಷ್ಟು. ತೆಂಗಿನಕಾಯಿ ಆಪ್ಷನ್, ಹಾಕೊಂಡ್ರೆ ಹಾಕೋಬೋದು, ಇಲ್ಲ ಅಂತೆಲ್ಲ. ಹಾಗೆ ಕೊತ್ತಂಬರಿ ಸೊಪ್ಪು ಅಷ್ಟನ್ನು ಹಾಕೊಂಡು ರುಬ್ಕೊಳ್ಳಿ. ಇವಾಗ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ಳಿ. ನಾನಿಲ್ಲಿ 1 ಹಿಡಿಯಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇನ್ನೂ ನೀರಿನ ಅಂಶ ಇದೆ. ಆ ನೀರಿನ ಅಂಶ ಎಲ್ಲ ಹೋಗಬೇಕು. ಸೊ ಅಲ್ಲಿವರೆಗೂ ನೀವೇನು ಮಾಡಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವು ಚಿಕನನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇವಾಗ ಮಸಾಲೆನೂ ಸಹ ರುಬ್ಬಿದಾಗಿದೆ. ತುಂಬ ನೈಸ್ ಮಾಡ್ಕೊಳ್ಬೇಡಿ, ತರ್ತರಿಯಾಗಿರಲಿ. ಇವಾಗ ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲನ ಹಾಕ್ತಾ ಇದ್ದೀನಿ. ಯಾವುದಾದ್ರೂ ಹಾಕ್ಕೊಳ್ಬೋದು. ಹಾಗೆ 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ. ನೀವು ಯಾವ ಬ್ರ್ಯಾಂಡ್ ಆದರೂ ಯೂಸ್ ಮಾಡ್ಕೊಳ್ಬೋದು. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಕೋರಿಯಾಂಡರ್ ಪೌಡರ್. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಬಿಡಬೇಕು. ಸೊ ಅಲ್ಲಿವರೆಗೂ ನೀವೇನು ಮಾಡಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸಾರಿ, ನಾನು ಮಸಾಲ ರುಬ್ಬೇಕಾದ್ರೆ ಮೆಣಸಿನ್ಕಾಯಿನೇ ಹಾಕಿರಲಿಲ್ಲ. ಸೊ ಹಾಗಾಗಿ ಮತ್ತೆ ಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಒಂದು 4ರಿಂದ 5 ಖಾರಕ್ಕೆ ತಕ್ಕಂತೆ. ನೀವು ಖಾರ ಕಡಿಮೆ ತಿನ್ನೋದಾದರೆ ಒಂದು 3ರಿಂದ 4 ಹಾಕ್ಕೊಳ್ಳಿ. ಖಾರ ಜಾಸ್ತಿ ತಿನ್ನೋದಾದರೆ ಒಂದು 5ರಿಂದ 6 ಹಾಕ್ಕೊಳ್ಳಿ. ಈಗ ರುಬ್ಕೊಂಡಿರುವಂಥ ಮಸಾಲಾನ ಇದಕ್ಕೆ ಸೇರಿಸ್ಕೊಳ್ಳಿ. ಈ ಒಂದು ಮೇಥಿ ಚಿಕನ್ ಚಪಾತಿ, ದೋಸೆ, ರೊಟ್ಟಿ ಹಾಗೆ ರೈಸ್ಗೂ ಕೂಡ, ಅಂದರೆ ರೈಸ್ ಅಂತ ಅಂದರೆ ಈಗ ರಸಮ್ ಅಥವಾ ಬೇಳೆ ಸಾಂಬಾರು ಏನಾದ್ರು ಮಾಡಿರ್ತೀರಲ್ವ, ಸೊ ಸೈಡ್ಸ್ಗೆ ಏನಾದರೂ ಬೇಕು ಅಂತ ಅನಿಸುತ್ತೆ, ಆವಾಗ ಬೇಗನೆ ಮಾಡ್ಕೊಳ್ಬೋದು. ಈ ಒಂದು ರೆಸಿಪಿನ ತುಂಬಾ ಇಷ್ಟಪಡ್ತಾರೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ. ಎಲ್ಲರೂ ಇಷ್ಟಪಡ್ತಾರೆ, ಪದೇ ಪದೇ ಕೇಳ್ತಾರೆ ಈ ಒಂದು ಮೇಥಿ ಚಿಕನ್ನ. ಅಷ್ಟು ಟೇಸ್ಟಿಯಾಗಿರುತ್ತೆ. ಈ ಒಂದು ಚಿಕನ್ ಮಾಡೋಕ್ಕೆ ಜಾಸ್ತಿ ರಿಸ್ಕ್ ತಗೊಳ್ಬೇಕಾಗಿಲ್ಲ. ತುಂಬ ಸಿಂಪಲ್, ಮನೇಲೆ ಕಡಿಮೆ ಪದಾರ್ಥನ ಯೂಸ್ ಮಾಡಿ ಈ ಒಂದು ರೆಸಿಪಿನ ಮಾಡ್ಕೊಳ್ಬಹುದು. ಈವನ್ ಬ್ಯಾಚುಲರ್ ಕೂಡ ಈ ಒಂದು ರೆಸಿಪಿನ ಮಾಡ್ಕೊಳ್ಬಹುದು. ಇವಾಗ ಈ ಚಿಕನ್ ಸ್ವಲ್ಪ ಬೇಯಬೇಕು. ಸೊ ಹಾಗಾಗಿ 1 ಗ್ಲಾಸಸ್ ನಾನಿಲ್ಲಿ ನೀರನ್ನು ಸೇರಿಸ್ತಾ ಇದ್ದೀನಿ. ಜಾಸ್ತಿ ನೀರನ್ನು ಹಾಕ್ಕೊಳ್ಬಿಡಿ, ಅದು ಸಾಂಬಾರು ಆಗಿಬಿಡುತ್ತೆ. ಸೊ 1 ಗ್ಲಾಸಷ್ಟು ನೀರನ್ನು ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5ರಿಂದ 10 ನಿಮಿಷಗಳ ಕಾಲ ಇದು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಇದನ್ನು. ಹಾಗೆ ಬೇಯಬೇಕಾದ್ರೆ ಇದಕ್ಕೆ ನೀವು ಒಂದು ಅರ್ಧಷ್ಟು ಲೆಮನ್ ಜ್ಯೂಸನ್ನು ಸೇರಿಸ್ಕೊಳ್ಳಿ. ನಾನು ಅದನ್ನು ಹಾಕೋದನ್ನು ತೋರಿಸಿಲ್ಲ, ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲ. ಸೊ ಹಾಗಾಗಿ ಮೇಥಿ ಚಿಕನ್ ರೆಡಿಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಕ್ವಿಕ್ ಆ್ಯಂಡ್ ಈಸಿಯಾಗಿ ಟೇಸ್ಟಿಯಾಗಿ ಯಾವ ರೀತಿ ಮೇಥಿ ಚಿಕನ್ನ ಮಾಡ್ಕೊಳ್ಳೋದು ಅಂತ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ.